ನನ್ ದುಡ್ಡು ಕೊಡಲ್ಲ ಅಂತ ಹೇಳ್ತೀಯ ನೀನು? 2 ಲಕ್ಷ ಇರ್ಲಿಲ್ಲ ಅಂದ್ರೆ ನೋಡ್ ನಿನ್ಗೆ ಏನ್ ಮಾಡ್ತೀನಿ ಅಂತ. ನಿನ್ ದುಡ್ಡು ಕೊಡಲ್ಲ ಕಣೆ. ನಿಮ್ ಮನೇಲಿ ನಿನ್ ಗಂಡನ್ ಗೊತ್ತಿಲ್ಲದೆ ನೀನ್ ದುಡ್ಡು ಕೊಟ್ಟಲ್ಲ. ನಾನ್ ಬಂದು ನಿನ್ ಗಂಡನ ಹತ್ರ ಹೇಳ್ತೀನಿ, ಏನ್ ಮಾಡ್ತೀಯ ನೋಡೋಣ. ನನ್ ಗಂಡನ ಹತ್ರನೇ ಹೇಳ್ತೀಯಾ? ನಿನಗೆ ಬಾಯಿ ಇಲ್ದಂಗ್ ಮಾಡ್ತೀನಿ ಕಣೆ ನಾನು. ಯಪ್ಪ ಅಚ್ಚು, ಏನಿದು? ನಮ್ ಚಿಕ್ಕಮ್ಮನು ನಿಮ್ಮ ಅತ್ತೆನ ಹೊಡ್ಕೊಳ್ತಾ ಇದ್ದಾರೆ. ಅಯ್ಯೋ ಹೌದು ಮೀನಾ, ಬಾಯಿಲಿಂದ ಓಡಬೇಡನ. ಜಗಳ ಮಾಡೋದ್ ನೋಡಿದ್ರೆ ಹೆದರಿಕೆ ಆಗ್ತಿದೆ ನನಗೆ. ಅಂಗಡಿಗೆ ಹೋದವ್ರು ಏನ್ ಇಷ್ಟೊತ್ತಾದ್ರೇನು ಕಾಣ್ತಾ ಇಲ್ಲ. ಯಶೋದಕ್ಕ ಬೇರೆ ಫೋನ್ ಮಾಡಿ ತುಂಬಾ ರಂಗೋಲಿ ಪುಡಿ ಇದೆ ನಮ್ಮ ಮನೇಲಿ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಹೋದ್ರೆ ಬೇಗ ಬರ್ಬೇಕಂತ ಒಂಚೂರು ಗೊತ್ತಿರಲ್ಲ ಈ ಮಕ್ಳಿಗೆ. ಬಂದು ಮನೇಲಿ ರಂಗೋಲಿ ಹಾಕಿ ಪ್ರಾಕ್ಟೀಸ್ ಮಾಡ್ಬೇಕಂತ ಒಂಚೂರು ಗೊತ್ತಿಲ್ವಾ ಪಾಪ. ಈ ಅಚ್ಚು ಇಂದ ಆ ಮೀನನ್ಗೂ ಕೆಟ್ಟ ಹೆಸರು. ಎಷ್ಟು ಸಲ ಹೇಳೋದಚ್ಚು ಆತರ ಕೂಗ್ಬೇಡ ಅಂತ. ಅಮ್ಮ ಕೂಗದಲ್ಲ, ವಿಷಯ ಗೊತ್ತಾಯ್ತು ಅಂದ್ರೆ ನೀವೇ ಶಾಕ್ ಆಗ್ತೀರಾ ಗೊತ್ತಾ? ಏನು ಶಾಕ್ ಆಗ್ತೀನಾ? ಏನ್ ವಿಷಯ? ಅಮ್ಮ ಅತ್ತೆಯವ್ರದ್ದು ಸೂಪರ್ ಮಾರ್ಕೆಟ್ ಇದೆಯಲ್ಲ, ಅಲ್ಲಿ ತುಂಬಾ ದೊಡ್ಡ ಜಗಳ ಅಮ್ಮ. ಏನು ಜಗಳನ? ಏನಾಯ್ತಚ್ಚು? ಹೌದಮ್ಮ, ಅಲ್ಲಿ ಜಗಳ. ಅತ್ತೆ ಮತ್ತೆ ಅತ್ತೆ ಇಬ್ರು ಜಗಳ ಮಾಡ್ಕೊಳ್ತಾ ಇದ್ದಾರೆ. ಅತ್ತೆ ಅತ್ತೆ ಜಗಳ ಮಾಡ್ಕೊಳ್ತಾ ಇದ್ದಾರಾ? ಹೇ ಹುಚ್ಚಿ, ಇರೋದು ಒಂದ್ ಅತ್ತೆ. ಅತ್ತೆ ಅತ್ತೆ ಜಗಳ ಮಾಡ್ಕೊಳ್ತಾ ಇದಾರೆ ಅಂತ ಹೇಳ್ತಾ ಇದೀಯಾ? ಏನು ಹುಚ್ಚಿನ? ನಾನಲ್ಲ ಹುಚ್ಚಿ, ನೀನೇ ಹುಚ್ಚಿ ಗೂಬೆ ಎಲ್ಲಾನು. ಅಚ್ಚು, ಅತ್ತೆ ಅತ್ತೆ ಜಗಳ ಮಾಡ್ಕೊಳ್ತಾ ಇದಾರೆ ಅಂತ ಹೇಳ್ತಾ ಇದೆಯಲ್ಲ, ಯಾವ ಅತ್ತೆ ಜಗಳ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ? ದೀಪು ಮಾಮ ಇದಾರಲ್ಲ ಅವ್ರ ವೈಫು, ಆಮೇಲೆ ಅಪ್ಪ ಇದಾರಲ್ಲ ಅವ್ರ ತಂಗಿ, ಇವರಿಬ್ರು ಕೂಡ್ಲಿಟ್ಕೊಂಡು ಶಾಪ್ ಒಳಗಡೆ ಜಗಳ ಮಾಡ್ತಾ ಇದ್ರು ಗೊತ್ತಮ್ಮ? ಅಚ್ಚು, ನೀನ್ ಹೇಳೋದ್ ನಿಜನಾ? ಅವ್ರೇನಾದ್ರು ಜಗಳ ಮಾಡ್ತಾ ಇರೋದು? ಅಯ್ಯೋ ಅಮ್ಮ, ನೀವ್ ಹೀಗೆ ಹೇಳ್ತೀರಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಫೋಟೋ ತಗೊಂಡ್ಬರೋಣ ಅಂತ ಇದ್ದೆ. ಅಚ್ಚು, ಫೋಟೋ ತಂದಿದ್ಯಾ? ತೋರ್ಸ್ ನೋಡೋಣ. ಅಮ್ಮ ಫೋಟೋ ತಗೊಂಡ್ಬರೋಣ ಅಂತಾನೇ ಇದ್ದೆ, ಆದ್ರೆ ನನ್ನ ಹತ್ರ ಫೋನ್ ಇಲ್ಲ ಅಲ್ಲಮ್ಮ, ಅದಕ್ಕೆ ಸುಮ್ಕೆ ಬಂದ್ಬಿಟ್ಟೆ. ನಾನು ಎಷ್ಟು ಸಲ ನಿಮ್ಮ ಹತ್ರ ನನಗೊಂದು ಫೋನ್ ಕೊಡ್ಸಿ ಕೊಡ್ಸಿ ಅಂತ ಹೇಳ್ತಾನೇ ಇದ್ದೀನಿ. ಕೊಡ್ಸಿದ್ರೆ ಈ ತರ ಯೂಸ್ ಆಗ್ತಾ ಇತ್ತಾ? ಅಚ್ಚು, ನಿನಗೆಲ್ಲ ಯಾಕೆ ಫೋನು? ಇಷ್ಟು ಸಣ್ಣ ವಯಸ್ಸಲ್ಲಿ ಫೋನ್ ಎಲ್ಲ ಇಟ್ಕೋಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ಯಾವಾಗ ನೋಡಿದ್ರೆ ಫೋನ್ ಬೇಕು ಅಂತ ಕೇಳೋದು. ಜೂಲಿ ಹತ್ರನೇ ಒಂದು ಹೊಸ ಫೋನ್ ಇದೆ, ಆಮೇಲೆ ಚುಪ್ಪಿ ಹತ್ರನೂ ಒಂದು ಫೋನ್ ಇದೆ, ಆಮೇಲೆ ಲಿಲ್ಲಿ ಇದಾಳಲ್ಲ ಅವಳ ಹತ್ರನೂ ಫೋನ್ ಇದೆ, ನನ್ನ ಫ್ರೆಂಡ್ಸ್ ಎಲ್ಲರ ಹತ್ರನೂ ಫೋನ್ ಇದೆ. ನನ್ನ ಹತ್ರ ಮಾತ್ರ ಫೋನೇ ಇಲ್ಲ ಅಮ್ಮ. ಅಚ್ಚು, ಸಣ್ಣ ಮಕ್ಕಳು ಫೋನ್ ಯೂಸ್ ಮಾಡಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ಮೊದಲೇ ನೀನು ಕನ್ನಡಕ ಹಾಕೊಂಡಿದ್ಯಾ, ಇದರಲ್ಲಿ ಫೋನ್ ಬೇರೆ ಬೇಕಾ ನಿನಗೆ? ಏನಾದ್ರೂ ನೋಡೋದಾದ್ರೆ ಟಿವಿಯಲ್ಲಿ ಹಾಕೊಂಡು ನೋಡಿ, ಫೋನ್ ಅಲ್ಲ ಏನು ಬೇಡ. ಟಿವಿಯಲ್ಲಿ ಹಾಕೊಂಡು ನೋಡಿದೆ? ಅಚ್ಚು, ಯಾವಾಗ ನೋಡಿದ್ರೆ ಟಿವಿ ನೋಡ್ತಾ ಇದ್ದೀಯಾ? ಹೋಗು ಬುಕ್ ತೆಗೆದು ಓದು ಅಂತ ಹೇಳ್ತೀರಾ, ಈಗ ನೋಡಿದ್ರೆ ಟಿವಿ ನೋಡು ಅಂತ ಹೇಳ್ತೀರಾ. ಏನಮ್ಮ ಇದಲ್ಲ? ಅಚ್ಚು, ಅಮ್ಮನೇ ತಮಾಷೆ ಮಾಡ್ತೀನಿ ನೀನು? ಇಲ್ಲ ಅಮ್ಮ, ನಾನು ಹೇಳಿದ್ದು. ಅಯ್ಯೋ ಅದಿರ್ಲಿ ಅಚ್ಚು, ಅವ್ರು ಯಾಕೆ ಜಗಳ ಮಾಡ್ಕೊಂಡ್ರು? ಅವ್ರಿಗೆ ಪರಿಚಯ? ಒಂದ್ ವೇಳೆ ಅಂಗಡಿಗೆ ಏನಾದ್ರೂ ಹೋಗಿ ಎಡವಟ್ ಮಾಡ್ಕೊಂಡು ಜಗಳ ಮಾಡ್ಕೊಂಡ್ರೇನೋ? ಏನಂತ ಹೋಗಿ ನಿಮ್ಮ ಅತ್ತೆ ಹತ್ರ ರಾತ್ರಿ ಕೇಳಿದ್ರೆ ಆಯ್ತು. ಅಮ್ಮ ಹಂಗೆ ಇರ್ಬೋದು. ಸರಿ ಅದಿರ್ಲಿ, ದೀಪು ಮಾಮನ್ ಮನೆಗೆ ರಾತ್ರಿ ಹೋಗಿ ಏನಂತ ಕೇಳ್ಕೊಂಬರ್ತೀನಿ. ಅದನ್ ಬಿಡು, ಎಲ್ಲಿ ರಂಗೋಲಿ ಹಿಟ್ ತರಕ್ ಹೋದ್ರಿ? ಅಮ್ಮ ಅಷ್ಟೊಳಗೆ ಇವ್ರು ಕಿತ್ತಾಡ್ಕೊಂಡಿರೋದ್ ನೋಡ್ಕೊಂಡು ಹೆದರ್ಕೊಂಡು ಓಡ್ ಬಂದ್ಬಿಟ್ವಿ. ಎಲ್ಲ ಅಂಗಡಿಗೆ ಹೋಗೋದು, 2 ಅಂಗಡಿಗೆ ಹೋದ್ವಿ, ಅಲ್ಲಿ ರಂಗೋಲಿ ಪುಡಿ ಇಲ್ಲ ಅಂತ ಹೇಳಿದ್ರ, ಅದಕ್ಕೆ ಮತ್ತೆ ಇಲ್ಲಿ ಹೋಗೋಣ ಸೂಪರ್ ಮಾರ್ಕೆಟ್ ಒಳಗಡೆ ಇರ್ಬೋದು. ಒಂದ್ಸಲನು ಅತ್ತೆ ಅಂಗಡಿಗೆ ಹೋಗ್ಲಿಲ್ಲ ಅಂತ ಒಳಗ್ ಹೋಗಿದ್ದಷ್ಟೇ, ಹೊಡ್ಕೊಳ್ತಾ ಇದಾರಮ್ಮ, ಅದಕ್ಕೆ ಓಡ್ ಬಂದ್ಬಿಟ್ವಿ. ಸರಿ ಬಿಡು, ಒಳ್ಳೇದಾಯ್ತು. ನೀನೊಂದ್ ಮಾಡು, ಏನ್ ಗೊತ್ತಾ? ಲಿಲ್ಲಿ ಅವ್ರ ಅಮ್ಮ ಇದಾರಲ್ಲ ಯಶೋದಕ್ಕ, ಅವ್ರ ಮನೇಲಿ ತುಂಬಾ ರಂಗೋಲಿ ಇಟ್ಟಿದ್ಯಂತೆ. ಹೋಗು ತಗೊಂಬಾ, ನಿನಗೆ ಎಷ್ಟು ಬೇಕೋ ಅಷ್ಟು ತಗೊಂಬಾ. ಕಲರ್ ಪುಡಿನ ನಾನು ತಂದ್ಕೊಡ್ತೀನಿ. ಹೌದಮ್ಮ, ಒಳ್ಳೇದಾಯ್ತು. ಆಯ್ತಮ್ಮ, ನಾನು ಹೋಗಿ ಬೇಗ ತರ್ತೀನಿ, ನೀವು ಕಲರ್ ಪುಡಿ ತನ್ನಿ. ಆಯ್ತು ಅನು, ನಾನು ಹೋಗಿ ಕಲರ್ ಪುಡಿ ತರ್ತೀನಿ. ನಿನ್ ಮನೇಲಿ ಇರ್ತೀಯಾ, ನನ್ನೊಟ್ಟಿಗೆ ಬರ್ತೀಯಾ? ಅಮ್ಮ ಸ್ವಲ್ಪ ಹೋಮ್ ವರ್ಕ್ ಎಲ್ಲ ಇದೆ ಅಮ್ಮ, ಅದನ್ನ ಬರಿಬೇಕು. ನೀವು ಹೋಗ್ಬಿಟ್ಟು ಬನ್ನಿ, ನಾನು ಮನೇಲೇ ಇರ್ತೀನಿ. ಸರಿ ಆಯ್ತನು. ನಾನು ಹೋಗಿ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡ್ ಬರ್ತೀನಿ. ಅಯ್ಯೋ ರಾಮ, ಹೆಂಗೋ ನನ್ ಗಂಡನ್ಗೆ ಯಾವ ವಿಷಯನೂ ಗೊತ್ತಾಗಬಾರ್ದು. ಇವತ್ತಾಗಿರೋ ವಿಷಯ ಏನಾದ್ರು ಗೊತ್ತಾಯ್ತು ಅಂದ್ರೆ ಮತ್ತಷ್ಟೇ ಈ ಮನೆ ಬಿಟ್ಟು ಓಡಿಸ್ಬಿಡ್ತಾರೆ. ಅವ್ರು ಎಷ್ಟು ದಿಮಾಕಿದ್ರೆ ನಾನು ಕೊಟ್ಟಿರೋ ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಡ್ಬಾರ್ದು, ಕೈ ಕಾಲಿಗೆ ಬಿದ್ದಾದ್ರು ದುಡ್ಡನ್ನ ತಗೊಂಬಂದ್ಬಿಡ್ಬೇಕು. 2 ಲಕ್ಷ ಅಂದ್ರೆ ಏನು ಸುಮ್ನಿನಾ? ನಮ್ಮಮ್ಮ ಒಂದು ಬಂದಿದ್ರೆ ನಮ್ಮಮ್ಮನ ಕೈಯಲ್ಲಿ 2 ಲಕ್ಷನ ಆರಾಮ ಕೊಡ್ಬೋದಾಗಿತ್ತು. ಅದಕ್ಕೂ ಮುಂಚೆ ಈ ಅಮ್ಮ ಬಂದು 2 ಲಕ್ಷ ಬಡ್ಡಿ ಬೇಕಂತ ತಗೊಂಡೋಗ್ಬಿಟ್ಟು ಈಗ ನನ್ ಜೀವ ಹೋಗ್ತಾ ಇದೆ. 2 ಲಕ್ಷ, ಅಯ್ಯೋ 2 ಲಕ್ಷ ಹೋಯ್ತು ಅಂದ್ರೆ ಅಷ್ಟೇ ಕಣಪ್ಪ. ದುರ್ಗಾ ಬನ್ನಿ ಅದಕ್ಕೆ, ಬನ್ನಿ. ಏನು ಹೇಳಲೇ ಇಲ್ಲ, ಸಡನ್ ಆಗಿ ಬಂದ್ಬಿಟ್ರಿ. ಬನ್ನಿ ಅದಕ್ಕೆ ಊಟ ಮಾಡ್ಕೊಂಡು ಹೋಗ್ತಿರಂತೆ. ಇಲ್ಲ ಅದೆಲ್ಲ ಏನು ಬೇಡ ದುರ್ಗಾ, ನಾನು ಹಂಗೆ ಒಂದು ವಿಷಯ ಮಾತಾಡೋಣ ಅಂತ ಬಂದೆ.
ಏನಕ್ಕೆ? ಅಲ್ಲ ನೀನು ಸೂಪರ್ ಮಾರ್ಕೆಟ್ ಹೋಗಿದ್ದ? ಓಕೆ, ಅದು ಅದು ನಿಮ್ಗೆ ಹೆಂಗ್ ಗೊತ್ತಕ್ಕೆ? ಅದು ಇಲ್ಲ, ಮಗಳು ಹಚ್ಚಿದಾಳಲ್ಲ, ಅವಳು ಅಂಗಡಿ ಬಂದಿದ್ದು, ಏನೋ ಅವಳು ನೋಡ್ಕೊಂಡ್ ಬಂದು ಹೇಳಿದ್ಲಪ್ಪ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ನೀನು ಮತ್ತೆ ನನ್ನ ನಾದ್ನಿ ಇಬ್ರು ಹೊಡ್ಕೊಳ್ತಾ ಇದ್ರಂತೆ ಜಗಳ ಮಾಡ್ಕೊಂಡು, ಏನಾಯ್ತು? ಸದ್ಯ ಇವ್ರಿಗೇನು ವಿಷಯ ಗೊತ್ತಿರಕ್ಕಿಲ್ಲ, ಗಂಡ ಬರೋಷ್ಟರಲ್ಲಿ ಇವ್ರನ್ನ ಇಲ್ಲಿಂದ ಕಳಿಸ್ಬಿಡ್ಬೇಕು. ಅದಕ್ಕೆ ನಾನು ಅಂಗಡಿಗೆ ಹೋಗಿದ್ನ, ಆಗ ತರಕಾರಿ ಎಲ್ಲ ತಗೊಳ್ಳೋಣ ಅಂತ ತಗೊಳ್ಳುವಾಗ ರೇಟು ತುಂಬಾ ಜಾಸ್ತಿ ಅಂದ್ರೆ ಜಾಸ್ತಿ. ಅದಕ್ಕೆ ನಾನು ಯಾಕ್ರಿ ಅಕ್ಕ ಈ ತರ ರೇಟ್ ಜಾಸ್ತಿ ಹೇಳ್ತೀರಾ ಅಂತ ಹೇಳಿದಕ್ಕೆ ಜಗಳಕ್ಕೆ ಬರ್ತಾ ಇದಾರೆ. ಅದಕ್ಕೆ ನನಗೂ ಸಿಟ್ಟು ಬಂದ್ಬಿಡ್ತು, ಹಂಗೆ ನಾನು ಜಗಳ ಮಾಡ್ಬಿಟ್ಟೆ. ಅದಕ್ಕೆ ಮತ್ತೆ ಬೇರೆ ಏನಿಲ್ಲಪ್ಪ. ಓ ಹೌದಾ, ಸರಿ ಸರಿ ಬಿಡು, ಯಾಕೆ ಅವ್ರ ಹತ್ರ ಎಲ್ಲ ಹೋಗಿ ಜಗಳ ಮಾಡ್ಕೊಂಡು? ಯಾರ ಹತ್ರನು ಜಗಳ ಮಾಡಬೇಡ, ನೀನ್ ನಿನ್ ಪಾಡಿಗಿರು, ನಿಂಗೆ ಇಷ್ಟ ಅದೇ ತಗೋ, ಇಲ್ಲಂದ್ರೆ ಬಿಟ್ಬಿಡು ಆಯ್ತಾ? ಮಕ್ಳು ಬಂದು ಹೇಳುವಾಗ ನನ್ಗಂಗೆ ಹೆದರಿಕೆ ಆಗ್ಬಿಡ್ತು. ಅಯ್ಯೋ ಇಲ್ಲ ಅದಕ್ಕೆ ನಾನು ಯಾರ ಹತ್ರನೂ ಜಗಳಕ್ಕೆ ಹೋಗಲ್ಲ, ನಾನು ನನ್ನ ಪಾಡಿಗೆ ಇರೋದು. ಏನಪ್ಪ ಇವತ್ತು ಹಂಗ ಆಗ್ಬಿಡ್ತು, ನನ್ನ ಯಜಮಾನ್ರ ಹತ್ರನೂ ಇನ್ನವರೆಗೂ ಈ ಮಾತು ಹೇಳಿಲ್ಲ, ಬೇಜಾರಾಗತ್ತೆ ಅಂತ. ನೀವೆಲ್ಲ ಏನು ಹೇಳ್ಬೇಡಿ ಅದಕ್ಕೆ. ಸರಿ ಸರಿ, ಏನು ಹೇಳಲ್ಲ ಬಿಡು. ಅಕ್ಕ ದೀಪು ಕೆಲ್ಸದಿಂದ ಈಗಷ್ಟೇ ಬಂದಿದ್ದಾ? ಹೌದಕ್ಕ, ಕೈಕಾಲ್ ಮುಖ ತೊಳೆಯಕ್ ಹೋಗಿದ್ದೆ. ಬಾ ಅಕ್ಕ, ಊಟ ಮಾಡೋಣ. ಇಷ್ಟೊತ್ತಿಗೆ ಬಂದಿದ್ಯಾ? ಓಕೆ, ಏನು ಹೇಳ್ಬೇಡಿ ಅದಕ್ಕೆ. ಅದು ದೀಪು, ಹಂಗೆ ಸುಮ್ಮನೆ ಬಂದೆ ಕಣಪ್ಪ, ಏನ್ ಮಾಡ್ತಾ ಇದ್ದೀರಂತ ನೋಡಕ್ಕೆ. ಸರಿ, ನಾನು ಇನ್ನ ಹೊರಡ್ತೀನಿ, ಮಕ್ಕಳು ಮನೇಲಿ ಇರ್ತಾರೆ, ಊಟ ಮಾಡಿದ್ರೆ ಏನೋ ಗೊತ್ತಿಲ್ಲ, ತಟ್ಟೆಲಿ ಅನ್ನ ಹಾಕಿಟ್ ಬಂದೆ. ಹೌದಕ್ಕ, ಸರಿ ಊಟ ಮಾಡ್ಕೊಂಡು ಹೋಗ್ಬೋದಲ್ಲಕ್ಕ? ಇಲ್ಲ ದೀಪು, ಬರ್ತೀನಿ. ಆಯ್ತಕ್ಕ. ದುರ್ಗಾ, ರೀ ಊಟ ಹಾಕ್ಬಾ ದುರ್ಗಾ. ಆಯ್ತ್ರಿ. ಅಯ್ಯೋ ಶಿವನಿ, ಗ್ರೇಟ್ ಎಸ್ಕೇಪ್ ಆಗ್ಬಿಟ್ಟಿದೀನಿ, ಗೊತ್ತಾಗಿತ್ತು ಮತ್ತಷ್ಟೇ ನಾನು. ಅದಕ್ಕೆ ಅವರು ಸ್ವಲ್ಪ ಒಳ್ಳೆಯವರಾಗಿರೋದ್ರಿಂದ ಏನು ಹೇಳ್ದೆ ಸುಮ್ಕೆ ಹೋಗ್ಬಿಟ್ರು. ಬೇರೆಯವರಾಗಿದ್ರೆ ಇಷ್ಟೊತ್ತಿಗೆ ಹೇಳ್ಕೊಟ್ಟು ಏನಾದ್ರೂ ಒಂದು ಆಗ್ತಾ ಇತ್ತು. ಬಾ ದುರ್ಗಾ, ಹೊಟ್ಟೆ ಹಸ್ವಾಗ್ತಾ ಇದೆ. ಹಾ ಬಂದೇರಿ. ದುರ್ಗನ್ ಮಾತ್ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ಸರಿ, ನಾಳೆ ಸೂಪರ್ ಮಾರ್ಕೆಟ್ ಹೋದ್ರೆ ಏನಂತ ಗೊತ್ತಾಗ್ಬಿಡತ್ತಲ್ಲ. ಇಷ್ಟು ದೊಡ್ಡ ವಿಷಯ ನಡೆದಿದೆ, ಗಂಡನ ಹತ್ರ ಹೇಳಕ್ಕೇನು? ಇದ್ರಲ್ಲಿ ಏನೋ ಇದೆ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಸರಿ, ನಾಳೆ ಏನಂತ ಗೊತ್ತಾಗತ್ತಲ್ಲ. ಮುಂದೆ ಹೇಳಚ್ಚು. ಅಚ್ಚು, ನಿನ್ನ ಸಂಗೀತ ಕ್ಲಾಸಿಗೆ ಕಳಿಸಿದ್ರೆ ಒಳ್ಳೇದಾಗ್ತಾ ಇತ್ತ ಅಂತ. ಯಾಕಮ್ಮ, ಸಂಗೀತ ಕ್ಲಾಸಲ್ಲಿ ಇರೋರು ಎಲ್ರೂ ಓಡೋಗಕ್ಕ? ನಾನೇನಾದ್ರೂ ನಿನ್ ವಿಷಯಕ್ಕೆ ಬರ್ತೀನಿ, ನೀನ್ ಯಾಕೆ ನನ್ ವಿಷಯಕ್ಕೆ ಬರ್ತೀಯಾ? ನೀನ್ ನಿನ್ ಪಾಡಿಗಿರಿ, ನಾನು ನನ್ನ ಪಾಡಿಗಿರ್ತೀನಿ. ಅಯ್ಯೋ ರಾಮ, ಸುಮ್ಕಿರ್ತೀರಾ ಸ್ವಲ್ಪ ಇಬ್ರುನು? ಊಟ ಆಯ್ತಾ ಇಬ್ರದು? ಓ, ತಟ್ಟೆ ಎಲ್ಲ ತೆಗೆದು ತೊಳೆದಾಯ್ತಾ? ಓ, ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ಹಾಕಿದ್ರಾ? ಓ, ರಂಗೋಲಿ ಹಾಕಿ ಪ್ರಾಕ್ಟೀಸ್ ಮಾಡ್ದ ಅಚ್ಚು? ಯಾಕಚ್ಚು ಇದಕ್ ಮಾತ್ರ ಓ ಅಂತ ಹೇಳಿಲ್ಲ? ಅದೇಂಗಮ್ಮ ಹೇಳ್ತಾಳೆ? ಯಾಕೇನಾಯ್ತಾನು? ಇಷ್ಟ ತನಕ ಓ ಓ ಅಂತ ಹೇಳ್ತಾ ಇದ್ಲಲ್ಲಮ್ಮ, ಅದೆಲ್ಲ ಸುಳ್ಳಮ್ಮ. ಅವಳು ಏನ್ ಕೆಲ್ಸನೂ ಮಾಡ್ಲಿಲ್ಲ, ಬರೇ ಊಟ ಮಾತ್ರ ಮಾಡಿದ್ಲು. ನಾವೇ ತಟ್ಟೆ ಎಲ್ಲ ತೆಗೆದು ತೊಳೆದು, ಪಾತ್ರೆ ಎಲ್ಲ ತೊಳೆದಿಟ್ಟು, ಮತ್ತೆ ಅಲ್ಲೆಲ್ಲ ಕ್ಲೀನ್ ಮಾಡಿ, ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರೋದು. ಇವಳು ಏನ್ ಕೆಲ್ಸನೂ ಮಾಡ್ಲಿಲ್ಲ. ಈಗ ಕೇಳಿದ್ರಲ್ಲ ರಂಗೋಲಿ ಪ್ರಾಕ್ಟೀಸ್ ಮಾಡ್ದ ಅಂತ, ಅದಕ್ ನೋಡಿ ಅವಳು ಹೆಂಗಿದಾಳೆ ಅಂತ. ಅವಳಿಗೆ ರಂಗೋಲಿ ಹಾಕಕ್ಕೆ ಬರ್ತಾ ಇಲ್ಲ. ಅವಳು ನಾಳೆ ಹೋಗಿ ಸುಮ್ಮನೆ ಬರ್ತಾಳೆ ನೋಡಿ ಬೇಕಾದ್ರೆ. ಅಚ್ಚು, ಹೌದಾ? ರಂಗೋಲಿ ಹಾಕಕ್ ಬರ್ತಾ ಇಲ್ವಾ? ಹಂಗಲ್ಲಮ್ಮ, ರಂಗೋಲಿ ಎಲ್ಲ ಹಾಕಕ್ ಬರುತ್ತೆ, ಬರ್ತಾನೆ ಇದೆ. ಆದ್ರೆ ಆ ಇಟ್ಟು ಏನೋ ಒಂಥರ ಇದೆ ಅಮ್ಮ. ಹೋ, ನಿನಗೆ ರಂಗೋಲಿ ಹಾಕಕ್ ಬರುತ್ತೆ, ಆದ್ರೆ ರಂಗೋಲಿ ಇಟ್ಟು ಸರಿ ಇಲ್ಲ, ಹೌದು ತಾನೇ? ಹೌದಮ್ಮ, ನೀವು ಕರೆಕ್ಟ್ ಆಗಿ ಕಂಡಿಡ್ಬಿಟ್ರಿ. ಆ ರಂಗೋಲಿ ಇಟ್ಟು ಏನೋ ಒಂಥರ ಸರಿನೇ ಇಲ್ಲಮ್ಮ, ಒಂಥರ ಇದೆ, ಹಾಕಕ್ಕೆ ಬರ್ತಾ ಇಲ್ಲ. ನನಗೆ ಡೌಟ್, ಯಶೋದಕ್ಕವ್ರು ಇದಾರಲ್ಲ, ಅವರು ನಾನು ವಿನ್ ಆಗ್ಬಾರ್ದು ಅಂತ ಏನೋ ಒಂದು ಹಾಳಾಗೋಗಿರೋ ರಂಗೋಲಿ ಇಟ್ಕೊಟ್ಟಿರ್ಬೇಕಮ್ಮ. ಅದಕ್ಕೆ ಅದಕ್ಕೆ ಆ ತರ ಆಗ್ತಾ ಇದೆ. ಸುಮ್ಮನೆ ಅಂಗಡಿಯಲ್ಲಿ ಹೋಗಿ ತಗೊಂಡ್ಬಂದಿದ್ರೆ ಚೆನ್ನಾಗಿರ್ತಾ ಇತ್ತೇನೋ. ಅಯ್ಯೋ ಶಿವನಿ, ಅಚ್ಚು ನಿನಗೆ ರಂಗೋಲಿ ಹಾಕಕ್ ಬರ್ದೇ ಇರೋದಕ್ಕೆ ಈ ತರ ಕಾರಣ ಹೇಳ್ತೀಯಾ? ಏನಾದ್ರೂ ಅವ್ರ ಕಿವಿ ಬಿದ್ರೆ ಏನಾಗೋದು? ಯಾಕೆ ಈ ತರ ಎಲ್ಲ ಮಾತಾಡ್ತೀನಿ ನೀನು? ಸುಮ್ಕಿರು. ಪಾಪ ಅವ್ರ ಮನೇಲಿ ರಂಗೋಲಿ ಇಟ್ಟು ತುಂಬಾ ಇದೆ ಅಂತ ನನ್ಗೊಂಚೂರು ಶೇರ್ ಮಾಡಿದಿಕ್ಕೆ ಅವ್ರಿಗೆ ಈ ತರ ಹೆಸರು ಹೇಳ್ತಾ ಇದೀಯ. ಅಚ್ಚು, ಈ ತರ ಎಲ್ಲ ಮಾತಾಡ್ಬೇಡ. ನೀನು ಯಾರು ಈ ತರ ಎಲ್ಲ ಹೇಳ್ಕೊಡೋದು? ಅಮ್ಮ ನಿಜ ಅನ್ಕೊಂಡ? ಸುಮ್ಮನೆ ತಮಾಷೆ ಮಾಡಿದ್ದು. ಅವ್ರ ಹತ್ರ ಎಲ್ಲ ಏನು ಹೇಳಕ್ ಹೋಗ್ಬೇಡಮ್ಮ, ಆಮೇಲೆ ಮನೆ ಒಳಗಡೆನೆ ಬಿಡಲ್ಲ ನನ್ನನ್ನ. ಸರಿ, ನಾಳೆ ಏನ್ ಮಾಡ್ತೀಯ ಏನೋ ನನಗೆ ಗೊತ್ತಿಲ್ಲ. ಸರಿ, ಹೋಗ್ ಮಲಗಿ. ಆಯ್ತಮ್ಮ. ಅಚ್ಚು, ನಾಳೆ ಲಿಲ್ಲಿ ಹತ್ರ ನಾನು ಹೇಳ್ತೀನಿ ತಡಿ. ಅಕ್ಕ ಡುಮ್ಮಿ ಸುಮ್ಕಿರೆ, ಆ ತರ ಮಾಡಬೇಡ ಕಣೆ, ನಿನ್ ಕಾಲಿಗೆ ಬೀಳ್ತೀನಿ. ಅತ್ತೆ, ಮಾವನ್ ಮನೆಗೆ ಹೋದ್ರಲ್ಲ, ಏನಂತ ಗೊತ್ತಾಯ್ತಾ? ಏನಂತ ಸರಿಯಾಗಿ ಗೊತ್ತಿಲ್ಲ ಮೀನಾ. ನಿನ್ ಚಿಕ್ಕಮ್ಮ ಹೇಳೋದ್ ನೋಡಿದ್ರೆ ಸುಳ್ಳು ತರ ಕಾಣ್ತಾ ಇದೆ. ನಾಳೆ ಸೂಪರ್ ಮಾರ್ಕೆಟ್ ಹೋದ್ರೆ ಏನಂತ ಗೊತ್ತಾಗತ್ತೆ. ಹೌದಾ ಅತ್ತೆ? ಚಿಕ್ಕಮ್ಮ ಆ ತರ ಎಲ್ಲ ಸುಳ್ಳು ಹೇಳಲ್ಲ ಅತ್ತೆ, ಸುಮ್ನೆ ಅವರನ್ನ ಏನು ತಪ್ಪು ತಿಳ್ಕೊಬೇಡಿ. ಆಯ್ತು ಮೀನಾ, ನಿಮ್ ಚಿಕ್ಕಮ್ಮನ ನಾನು ಏನು ತಪ್ಪು ತಿಳ್ಕೊಳ್ಳಲ್ಲ ಆಯ್ತಾ? ಸರಿ, ಹೋಗ್ ಮಲ್ಕೋ. ಹೌದು, ಅಚ್ಚು ಏನು ರಂಗೋಲಿ ಹಾಕಕ್ ಬರ್ತಾ ಇಲ್ವಾ ಅವಳಿಗೆ? ಅತ್ತೆ, ಅವಳಿಗೆ ಒಂದ್ 4-5 ಸಲ ಹೇಳ್ಕೊಟ್ಟಿದೀನಿ. ಫಸ್ಟಿಗೆ ಹಾಕಕ್ ಬರ್ಲಿಲ್ಲ, ಆಮೇಲೆ ಸ್ವಲ್ಪ ಹಾಕ್ತಾ ಇದ್ದಾಳೆ, ಆದ್ರೆ ಸ್ವಲ್ಪ ಪರ್ಫೆಕ್ಟ್ ಆಗಿಲ್ಲ. ನಾಳೆ ಬೆಳಗ್ಗೆ ಬೇಗ ಎಬ್ಸಿ ಒಂದ್ಸಲ ಪ್ರಾಕ್ಟೀಸ್ ಮಾಡಿಸಿದ್ರೆ ಅವಳು ಚೆನ್ನಾಗಿ ಮಾಡ್ಬೋದೇನೋ.
ಹೌದಾ ಸರಿ ಆಯ್ತು, ಬೆಳಗ್ಗೆ ಬೇಗನೆ ಎಬ್ಸ್ತೀನಿ. ಆಯ್ತತ್ತೆ. ನೀನ್ ಹಾಕ್ತಾ ಯಾವ ತರ ಡಿಸೈನ್ ಅಂತ ಗೊತ್ತಾಯ್ತಾ? ಅತ್ತೆ, ನನಗೆ ಆಲ್ರೆಡಿ ಬರುತ್ತೆ. ಸ್ವಲ್ಪ ಕಲರಿಂಗ್ಗೆ ಸರಿಯಾಗಿ ಮಾಡಲ್ಲ, ಆದ್ರೆ ನಾನು ಆಗ್ಲೇ ಪ್ರಾಕ್ಟೀಸ್ ಮಾಡಿದೀನಿ. ನಾಳೆ ಹೋಗಿ ಚೆನ್ನಾಗಿ ಹಾಕ್ತೀನಿ. ಸರಿ ಸರಿ ಆಯ್ತು, ಹೋಗ್ ಮಲ್ಗು. ಹೇ ಬಾಯ್ಸ್, ನೀವೆಲ್ಲ ಏನು ಸೇಮ್ ಟು ಸೇಮ್ ಒಂದೇ ತರ ಕಲರ್ ಪ್ಯಾಕೆಟ್ ತಂದಿದ್ದೀರಾ? ನಾನು ಚೋಟು ಆಮೇಲೆ ರಾಕಿ 3 ಜನನು ಒಂದ್ ಶಾಪಿಗೆ ಹೋಗಿ ಕಲರ್ ಪ್ಯಾಕೆಟ್ ತಗೊಂಡ್ಬಂದ್ವಾ. ಆಗ ಆ ಶಾಪಲ್ಲಿ ಹೇಳಿದ್ರು ಎಲ್ಲ ಕಲರ್ಸ್ ಖಾಲಿ ಆಗ್ಬಿಡ್ತು, ಬರೀ ಇದ್ ಮಾತ್ರ ಇದೆ ಅಂತ ಹೇಳಿದ್ರ. ಅದಕ್ಕೆ ನಾವು 3 ಜನನು ಒಂದೇ ತರ ಕಲರ್ ಪ್ಯಾಕೆಟ್ ತಂದ್ಬಿಟ್ವಿ. ಓ ಗಾಡ್, ನಮ್ಮ ಶಾಪಿಗೆ ಬಂದಿದೆ. ನಿಮ್ಗೆ ಇಷ್ಟೊಂದು ಕಲರ್ ಸಿಗ್ತಾ ಇತ್ತು ಗೊತ್ತಾ? ನಮ್ಮ ಶಾಪಲ್ಲಿ ಎಷ್ಟೊಂದು ಕಲರ್ ಉಂಟು ಗೊತ್ತಾ? ಯಾರಿಗೂ ಗೊತ್ತೇ ಇಲ್ಲ. ನಾನು ಎಲ್ಲ ಕಲರ್ಸ್ ತಗೊಂಡ್ ಬಂದ್ಬಿಟ್ಟೆ ಗೊತ್ತಾ? ಇಷ್ಟೊಂದು ಕಲರ್ ಸಿಟಿ ನಾನೀಗ ರಂಗೋಲಿ ಹಾಕ್ತೀನಿ. ನನಗೆ ಫಸ್ಟ್ ಪ್ರೈಸ್ ಗೊತ್ತಾ? ಜುಲಿ ಜುಲಿ, ಯಾವಾಗ ನೋಡಿದ್ರೆ ಅದೊಂದೇ ಹೇಳ್ಬೇಡ. ಫಸ್ಟ್ ನೀನ್ ರಂಗೋಲಿ ಹಾಕು, ಆಗ ಗೊತ್ತಾಗತ್ತೆ ಏನ್ ರಂಗೋಲಿ ಯಾರಿಗೆ ಫಸ್ಟ್ ಪ್ರೈಸ್ ಅಂತ. ಆದ್ರೆ ಒಂದು, ನನಗ್ ಪ್ರೈಸ್ ಸಿಗ್ಲಿಲ್ಲ ಅಂದ್ರೇನು ಪರವಾಗಿಲ್ಲ, ಆದ್ರೆ ಅಚ್ಚುಗೆ ಪ್ರೈಸ್ ಸಿಗ್ಲೇಬಾರ್ದು ಆಯ್ತಾ? ಆ ತರ ರಂಗೋಲಿ ಹಾಕು ಆಯ್ತಾ ಜೂಲಿ? ಹೋ ಗಾಡ್ ಅಭಿ, ನಿನಗೆ ಅಚ್ಚು ಎನಿಮಿನಾ? ಹಂಗಂದ್ರೆ ಖಂಡಿತ ನನಗೆ ಫಸ್ಟ್ ಪ್ರೈಸ್. ನಾನು ಆ ತರನೇ ರಂಗೋಲಿ ಹಾಕೋದು. ವೆರಿ ಗುಡ್. ಏ ಜೂಲಿ, ಎದಕ್ಕೆ ಅಪ್ಪಡಿ பேசுற? அபி எதுக்கு 2 பேரும் அச்சு ಬಗ್ಗೆ பேடா கமெண்ட் பண்றீங்க? எனக்கு பிடிக்காது. அச்சு வெரி குட் गर्ल. ಅವಳು ಗುಡ್ ಗರ್ಲ್ ಅಲ್ಲ, ನೀನು ಸುಮ್ಮನೆ ಇರು ಅಮುದಾ. ಅವಳು ಬ್ಯಾಡ್ ಗರ್ಲ್. ಅಭಿ இந்த மாதிரி ಮಾತಾಡಬೇಡ, எனக்கு பிடிக்காது. ಅಚ್ಚು ಗುಡ್ ಗರ್ಲ್, ಐ ಹೇಟ್ ಯು. ಅಚ್ಚು ಯಾವಾಗಲೂ ಬ್ಯಾಡ್ ಗರ್ಲ್ ಬ್ಯಾಡ್ ಗರ್ಲ್ ಬ್ಯಾಡ್ ಗರ್ಲ್. ನೀನೇನ್ ಹೇಳೋದು? ಐ ಹೇಟ್ ಯು. ವೆರಿ ಗುಡ್ ಅಭಿ, ಕರೆಕ್ಟ್ ಆಗಿ ಹೇಳಿದ್ಯಾ? ಎಲ್ಲರೂ ಅಚ್ಚು ಬಗ್ಗೆನೇ ಕೊಚ್ಕೊಳ್ತಾರೆ. ನನಗೆ ಶೀಟ್ ಬರುತ್ತೆ ನೋಡು. ನೀನ್ ಹೇಳ್ದಂಗೆ ಇವತ್ತು ಅಚ್ಚುನ ಸೋಲಿಸ್ಬೇಕು. ಓಕೆ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ